ಜೀವ ಬೆದರಿಕೆ ಇದೆ ಅನ್ನುವಂಥದ್ರ ಬಗ್ಗೆಯೂ ಕೂಡ ಹೇಳಿದ್ರು. ಇವತ್ತು ಕ್ಯಾಮ್ರಾ ಇಟ್ಟವರು ನಾಳೆ ಬಾಂಬ್ ಕೂಡ ಇಡ್ತಾರೆ ಅಂತ. ಪೊಲಿಟಿಕ್ಸ್ ನಾಟ್ ಮೈ ಬ್ರೆಡ್ ಆ್ಯಂಡ್ ಬಟರ್. ನರೇಂದ್ರ ಮೋದಿ ಅವರು ಏನ್ ಮಾಡಿದ್ದಾರೆ? ನರೇಂದ್ರ ಮೋದಿ ಒಬ್ಬರು ವ್ಯಕ್ತಿ ಅಲ್ಲ, ದೊಡ್ಡ ಶಕ್ತಿ. ಸಿದ್ದರಾಮಯ್ಯ ಅವ್ರಿಗೂ ಕೂಡ ಪೊಲಿಟಿಕಲಿ ಒಂದು ಚಾಲೆಂಜ್ ಹಾಕಿದ್ರಿ. ಕಾಂಗ್ರೆಸ್ ಅಂದ್ರೆ ಸುಳ್ಳು ಹೇಳುವವರು ಎಂಬುದು ಇಡೀ ಜನರಿಗೆ ಗೊತ್ತು. ಬ್ಯಾನ್ ಮಾಡ್ತೀವಿ ಅನ್ನುವಂತಹ ಕುತಂತ್ರಗಳು ಕೂಡ ನಡೀತು. ಬ್ಯಾನ್ ಮಾಡೋದು ಸಿದ್ದರಾಮಯ್ಯ ಅವರ ಒಂದು ಕನಸು ಮಾತ್ರ. ಗೋಮಾತೆಯ ಹೆಸರಲ್ಲಿ ಪ್ರಮಾಣ ವಚನವನ್ನ ತಗೊಂಡ್ರಿ. ನಾವು ಧರ್ಮವನ್ನ ರಕ್ಷಿಸಬೇಕಾ ಅಥವಾ ಧರ್ಮ ನಮ್ಮನ್ನ ರಕ್ಷಿಸಬೇಕಾ ಅಂತ. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ನ್ಯಾಷನಲ್ ಟಿವಿ. ನಾನು ಸೈಯದ್ ಹಿದಾಯತ್. ಇವತ್ತು ಬೆಳಗಾವಿಯಲ್ಲಿ ಕೂತ್ಕೊಂಡಿದ್ದೀವಿ. ಬೆಂಗಳೂರಲ್ಲಿ ಆಕ್ಚುಲಿ ನಾವು ಇಂಟರ್ವ್ಯೂ ಮಾಡಬೇಕಾಗಿತ್ತು. ಸಾಹೇಬ್ರು ತುಂಬಾ ಬ್ಯುಸಿ ಇದ್ರು, ಕೈಗೆ ಸಿಗ್ತಾ ಇರಲಿಲ್ಲ. ಫೈನಲಿ ಹಿಡ್ಕೊಂಡು ಬಂದು ಕೂರಿಸ್ಕೊಂಡಿದ್ದೀನಿ. ವೆಲ್ ಸರ್, ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಉಡುಪಿ ವಿಧಾನಸಭಾ ಕ್ಷೇತ್ರದ ಶಾಸಕರು ಯಶ್ಪಾಲ್ ಸುವರ್ಣ ಅವರು. ಸರ್, ಹೇಗೆ ನೋಡ್ತೀರಿ ರಾಜಕೀಯ ಬದುಕನ್ನ ಮತ್ತು ಉದ್ಯಮವನ್ನ? ಒಂದು ಕಡೆ ರಾಜ್ಯಕ್ಕೆ ಒಂದು ಕಡೆಯಲ್ಲಿ ಜನಪರ ಸೇವೆ ಮಾಡಬೇಕು, ಊರಿನ ಅಭಿವೃದ್ಧಿ ಆಗಬೇಕು, ಊರಿನ ಜನರಿಗೆ ಒಂದು ನ್ಯಾಯ ಕೊಡಬೇಕೆಂಬ ದೃಷ್ಟಿಕೋನದಲ್ಲಿ ನಾವು ರಾಜ್ಯಕ್ಕೆ ಮಾಡ್ತಿದ್ದೇವೆ. ರಾಜ್ಯಕ್ಕೆ ನಮ್ಮ ಬ್ರೆಡ್ ಆ್ಯಂಡ್ ಬಟರ್ ಅಲ್ಲ, ರಾಜ್ಯಕ್ಕೆ ಒಂದು ಸೇವೆಯ ಮನೋಭಾವದಿಂದ ಕೆಲಸ ಕಾರ್ಯಗಳು ಮಾಡ್ತೇವೆ. ಸರ್, ಇನ್ಫ್ಯಾಕ್ಟ್ ನನಗೆ ತುಂಬ ಖುಷಿಯಾಗಿದ್ದು ಅಂತಂದರೆ ಗೋಮಾತೆಯ ಹೆಸರಲ್ಲಿ ಪ್ರಮಾಣ ವಚನವನ್ನು ತಗೊಂಡ್ರಿ. ನಾವು ಬಾಲ್ಯದಿಂದಲೂ ಸಂಘಟನೆಯ ತತ್ವ ಸಿದ್ಧಾಂತದಲ್ಲಿ ಆ ವಿಚಾರದಲ್ಲಿ ಬೆಳೆದವರು. ಅದಿಷ್ಟಲ್ಲಿ ಬಾಲ್ಯದಿಂದಲೂ ಕೂಡ ಆ ಸಿದ್ಧಾಂತದಲ್ಲಿ ಬೆಳೆದು ಬಂದ ಹೋಗಿ ಆ ಸಿದ್ಧಾಂತದ ವಿಚಾರದಲ್ಲಿ ಯಾವತ್ತೂ ಕೂಡ ರಾಜಿ ಮಾಡುವುದ ಪ್ರಶ್ನೆ ಇಲ್ಲ ದೃಷ್ಟಿಯಲ್ಲಿ ಅದೇ ಒಂದು ಸಿದ್ಧಾಂತವನ್ನು ಇಟ್ಕೊಂಡು ಮುಂದೆ ಹೋಗ್ತಿದ್ದೇವೆ. ಅಮೇಜಿಂಗ್. ಸರ್, ಸಂಘ ಏನೆಲ್ಲ ಕಲಿಸಿಕೊಟ್ಟಿದೆ, ಬದುಕನ್ನು ಹೇಗೆ ಕಟ್ಟಿಕೊಟ್ಟಿದೆ ಅಂತ? ಸಂಘ ನಮಗೆ ಒಳ್ಳೆ ರೀತಿಯ ಮಾರ್ಗದರ್ಶನ, ಒಳ್ಳೆ ವಿಚಾರಗಳನ್ನು ಕಲಿಸಿಕೊಟ್ಟಿದೆ. ಇವತ್ತು ಅದಕ್ಕೆ ನಾನೇ ಒಂದು ಉದಾಹರಣೆ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಸರ್, ಅನೇಕ ಜನ ಹೇಳ್ತಾರೆ ನರೇಂದ್ರ ಮೋದಿ ಅಂಥವರು, ಯೋಗಿ ಆದಿತ್ಯನಾಥ್ ಅಂಥವರು ಸಂಘದಲ್ಲಿ ತುಂಬಾ ಜನ ನಾಯಕರನ್ನ ಹುಟ್ಟು ಹಾಕುವಂತಹ ಒಂದು ಸತತವಾದಂತಹ ತಯಾರಿ ನಡೀತಾ ಇದೆ ಅಂತ. ಒಬ್ಬ ಮೋದಿ, ಒಬ್ಬ ಅಮಿತ್ ಶಾ, ಒಬ್ಬ ಯೋಗಿಗೆ ಹೆದರಿಕೊಳ್ಳುವಂಥವ್ರು ಸಾಕಷ್ಟು ಜನ ಇದ್ದಾರೆ. ಸೊ ಅಂತಹ ದೊಡ್ಡ ನಾಯಕರನ್ನ ತಯಾರು ಮಾಡುವಂಥ ಒಂದು ಕೆಲಸ ಇವತ್ತು ನರೇಂದ್ರ ಮೋದಿ, ಯೋಗಿ ಆದಿತ್ಯನಾಥ್ ಇವತ್ತು RSSನ ಒಂದು ಪ್ರಾಡಕ್ಟ್. ಇವತ್ತು ಇಡೀ ದೇಶಕ್ಕೆ RSSನ ಮಾರ್ಗದರ್ಶನ ಸಿಗ್ಲಿಕ್ಕೆ ಹೋಗಿ ಇವತ್ತು ದೇಶ ಆರ್ಥಿಕವಾಗಿ ಬಹಳಷ್ಟು ಅಭಿವೃದ್ಧಿ ಪಥದತ್ತ ಸಾಗ್ತಿದೆ. ಇವತ್ತು ಬಹಳಷ್ಟು ರಾಷ್ಟ್ರಗಳು ಅವರ ಪ್ರಧಾನಿ ನರೇಂದ್ರ ಮೋದಿ ಅಂತ ವ್ಯಕ್ತಿ ಆಗಬೇಕು ಎಂಬ ಕನಸನ್ನು ಕಾಣ್ತಿದ್ದಾರೆ. ಇವತ್ತು RSSನ ಮಾರ್ಗದರ್ಶನ ಕೇವಲ ನಮ್ಮ ದೇಶಕ್ಕೆ ಮಾತ್ರ ಅಲ್ಲ, ಇಡೀ ವಿಶ್ವಕ್ಕೆ ಮುಂದಿನ ದಿನಗಳಲ್ಲಿ ಅಗತ್ಯ ಬೀಳುವಂಥ ಸಂದರ್ಭಗಳಿದೆ. ಯಾಕೆಂದರೆ ನರೇಂದ್ರ ಮೋದಿ ಭಾರತದ ಚುಕ್ಕಾಣಿ ನೀಡಿದ ನಂತರ ಇವತ್ತು ಯಾವುದೇ ರೀತಿಯ ಈ ನಮ್ಮ ಯುದ್ಧಗಳಿರ್ಬೋದು, ಯಾವುದೇ ರೀತಿಯ ಸಮಸ್ಯೆಗಳು ನಮ್ಮ ಗಡಿ ಭಾಗದಲ್ಲಿ ಆಗ್ತಿಲ್ಲ. ಬೇರೆ ಬೇರೆ ಇಸ್ರೇಲ್ ಇರ್ಬೋದು, ಪ್ಯಾಲೆಸ್ಟೈನ್ ಇರ್ಬೋದು, ಬೇರೆ ಬೇರೆ ರಾಷ್ಟ್ರಗಳು ಇವತ್ತು ಹೊಡೆದಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಆ ಸಂದರ್ಭದಲ್ಲಿ ಕೇವಲ ನಮ್ಮ ಭಾರತಕ್ಕೆ ಮಾತ್ರ ಅಲ್ಲ, ಇಡೀ ವಿಶ್ವಕ್ಕೆ RSS ಮಾರ್ಗದರ್ಶನ ಅಗತ್ಯ ಉಂಟಂತ ನನ್ನ ಅನಿಸಿಕೆ. ಓಕೆ ಸರ್, ಈ ರಾಜಕೀಯದ ಸೆಳೆತ ಹೇಗೆ ಆರಂಭ ಆಯಿತು ತಮಗೆ? ನಾವು ಬಾಲ್ಯದಿಂದಲೂ ಸಂಘಟನೆಯಲ್ಲಿ ಕೆಲಸ ಮಾಡಿ ಪಕ್ಷದಲ್ಲಿ ಕೂಡ ಒಬ್ಬ ಕಾರ್ಯಕರ್ತನಾಗಿ, ಸಾಮಾನ್ಯ ಕಾರ್ಯಕರ್ತನಾಗಿ ಕೆಲಸ ಕಾರ್ಯಗಳು ಮಾಡ್ತಿದ್ದೆ. ಪಕ್ಷ ಅವಕಾಶ ಕೊಟ್ಟಿತ್ತು, ಹಿಂದೆ ಸಂಘಟನೆಯಲ್ಲಿ ಕೆಲಸ ಮಾಡಿದೆ. ಪಕ್ಷ ಅವಕಾಶ ಕೊಟ್ಟಿತ್ತು, ನೀನು ಚುನಾವಣೆಗೆ ನಿಲ್ಬೇಕಂತ. ಅದೇ ಹಂತವಾಗಿ ಪಕ್ಷದಲ್ಲಿ ಬಹಳಷ್ಟು ಜವಾಬ್ದಾರಿಗಳನ್ನು ನಿಭಾಯಿಸ್ಕೊಂಡು ಬಂದಿದ್ದೇನೆ. ನಗರಸಭಾ ಸದಸ್ಯನಾಗಿರ್ಬೋದು, ಬೇರೆ ಬೇರೆ ಜವಾಬ್ದಾರಿಯನ್ನು ನಿಭಾಯಿಸ್ಕೊಂಡು ಪಕ್ಷ ನೀನು ಉಡುಪಿಗೆ ಸ್ಪರ್ಧೆ ಮಾಡಬೇಕು ವಿಧಾನಸಭೆಗೆ ಅಂತ ಹೇಳಿದಾಗ ಅದನ್ನು ಮನಸ್ಸಾರೆ ಒಪ್ಪಿಕೊಂಡು ಸ್ಪರ್ಧೆ ಮಾಡಿದರೆ ಜನರು ನನಗೆ ಆಶೀರ್ವಾದ ಮಾಡಿ ಜನರ ಸೇವೆ ಮಾಡಲಿಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ. ಈಗ ಕಳೆದ 6 ತಿಂಗಳಿಂದ ಒಬ್ಬ ಜನಸೇವಕನಾಗಿ ಉಡುಪಿ ಭಾಗದಲ್ಲಿ ಕೆಲಸ ಕಾರ್ಯಗಳನ್ನು ಮಾಡ್ತಿದ್ದೇನೆ. ಸರ್, ಅನುದಾನದ ವಿಚಾರದಲ್ಲಿ ಸರ್ಕಾರ ಏನಾದರೂ ತಾರತಮ್ಯ ಮಾಡ್ತಾ ಇದೆಯಾ ಈಗಿರುವಂಥ ಕಾಂಗ್ರೆಸ್ ಸರ್ಕಾರ? ಇವತ್ತಿನ ಕಾಂಗ್ರೆಸ್ ಸರ್ಕಾರದ ಬಗ್ಗೆ 224 ಶಾಸಕರು ಕೂಡ ಬಹಳಷ್ಟು ಬೇಸರದಲ್ಲಿದ್ದಾರೆ. ಯಾಕೆಂದರೆ ಇವತ್ತು ಸುಳ್ಳು ಭರವಸೆಗಳೊಂದಿಗೆ ಇವತ್ತು ಜನರನ್ನು ದಿಕ್ಕು ತಪ್ಪಿಸಿ, ಜನರನ್ನು ಭ್ರಮ ನಿರಸೆ ಮಾಡಿ ಇವತ್ತು ಅಧಿಕಾರಕ್ಕೆ ಬಂದಿದೆ ಕಾಂಗ್ರೆಸ್. ಇವತ್ತು ಸರಿಯಾಗಿ ಯಾವುದೇ ಇಲಾಖೆಗಳಲ್ಲಿ ಸರಿಯಾದ ಅನುದಾನವನ್ನು ಬಿಡುಗಡೆ ಮಾಡಲಿಕ್ಕೆ ಅನುದಾನದ ಕೊರತೆಗಳುಂಟು. ಈ 224 ಶಾಸಕರು ಕೂಡ, ಕೆಲವು ಕಾಂಗ್ರೆಸ್ ಶಾಸಕರು ಕೂಡ ನಮ್ಮ ಹತ್ರ ಬಂದು ಹೇಳ್ತಾರೆ, ನಾವು ಯಾಕೆ ಈ ಕಾಂಗ್ರೆಸ್ಸಲ್ಲಿ ಇವತ್ತು ಚುನಾವಣೆ ನಿಂತಿದ್ದೇವೆ, ಯಾಕೆ ಶಾಸಕರಾಗಿದ್ದಾರೆ ಅಂತ. ನೀವು ವಿರೋಧ ಪಕ್ಷದಲ್ಲಿದ್ದಿರಿ, ನಿಮಗೆ ಆ ಸಮಸ್ಯೆಗಳಾಗ್ತಿಲ್ಲ. ನಾವು ಆಡಳಿತ ಪಕ್ಷದಲ್ಲಿದ್ದೇವೆ. ನಾವು ವಾರಕ್ಕೆ 2 ದಿನ ಮಾತ್ರ ಕ್ಷೇತ್ರಕ್ಕೆ ಹೋಗ್ತೇವೆ. ಯಾಕೆಂದರೆ ನಾವು ಹೋದಾಗ ಜನರು ಅನುದಾನದ ಬಗ್ಗೆ
ನಮ್ಮ ಕೆಲಸ ಕಾರ್ಯಗಳ ಬಗ್ಗೆ ಮನವಿಯನ್ನು ಕೊಡ್ತಾರೆ. ನಮಗೆ ಮನವಿಗೆ ಸ್ಪಂದನೆ ಮಾಡ್ಲಿಕ್ಕೆ ಆಗ್ತಿಲ್ಲ ಅಂತ ಬಹಳಷ್ಟು ಜನ ಕಾಂಗ್ರೆಸ್ನ ಶಾಸಕರು ಬೆಂಗಳೂರಿನಲ್ಲಿ ನಮ್ಮ LH ನಮ್ಮನ್ನು ಭೇಟಿಯಾದಾಗ ಹೇಳ್ತಾರೆ. ಸರ್, ಸಚಿವರುಗಳು ಸರಿಯಾಗಿ ರೆಸ್ಪಾಂಡ್ ಮಾಡೋದಿಲ್ಲ ಅನ್ನುವಂಥ ಮಾತುಗಳನ್ನು ಅನೇಕ ಜನ ಕಾಂಗ್ರೆಸ್ನ ಶಾಸಕರೇ ನೋಡಿ, ಇವತ್ತು ಸಚಿವರಿಗೆ ಅನುದಾನ ಬಿಡುಗಡೆ ಆಗದಿದ್ರೆ ಸಚಿವರಿಗೆ ಜನರ ಹತ್ರ ಆ ಸಮಸ್ಯೆಗೆ ಆಲಿಸಲಿಕ್ಕೆ ಭಾರಿ ಕಷ್ಟ. ಆ ಸಂದರ್ಭದಲ್ಲಿ ಅವರ ಖಾತೆಗಳಿಗೆ ಅನುದಾನ ಬಿಡುಗಡೆ ಆದಾಗ ಮಾತ್ರ ಅವ್ರು ಜನರಿಗೆ ಭರವಸೆಗಳನ್ನು ಕೊಡ್ಬೋದು, ಜನರ ಈ ಸಮಸ್ಯೆಗಳನ್ನು ಆಲಿಸಲಿಕ್ಕೆ ಸಾಧ್ಯ ಉಂಟು. ಆ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ಇವತ್ತಿನ ತನಕ ಯಾವುದೇ ಅನುದಾನಗಳನ್ನು ಬಿಡುಗಡೆ ಮಾಡಲಿಲ್ಲ. ಏಕೆಂದರೆ ಈ ಫ್ರೀ ಬೀಸ್ ಭಾಗಿಗಳಿಗೆ ಇವರಿಗೆ ಹಣ ಸರಿದೂಗಿಸ್ಲಿಕ್ಕೆ ಇವ್ರ ಹತ್ರ ಆಗ್ತಾ ಇಲ್ಲ. ದೃಷ್ಟಿಯಲ್ಲಿ ಇವತ್ತು ಅಸಹಾಯಕರಾಗಿ ಸಚಿವರು ಕೂಡ ಇದ್ದಾರೆ. ಸರ್, ನಾವು ಧರ್ಮವನ್ನು ರಕ್ಷಿಸಬೇಕಾ ಅಥವಾ ಧರ್ಮ ನಮ್ಮನ್ನ ರಕ್ಷಿಸಬೇಕಾ ಅಂತ ಒಬ್ಬೊಬ್ಬರ ಚಿಂತನೆ ವಿಚಾರಗಳು ಬೇರೆ ಬೇರೆ ರೀತಿಯಲ್ಲಿ ಇರ್ತದೆ. ನಾನೊಬ್ಬ ಇಂದು ಸಮಾಜದ ರಕ್ಷಣೆ, ಇನ್ನು ಸಮಾಜದ ಉಳಿವಿಗಾಗಿ, ಇನ್ನು ಸಮಾಜದ ಏಳಿಗೆಗಾಗಿ, ಅದರ ಜೊತೆಗೆ ಕ್ಷೇತ್ರದ ಅಭಿವೃದ್ಧಿ, ಜನರ ಸಮಸ್ಯೆಗೆ ಅದನ್ನು ಅವರ ಸೇವೆ ಮಾಡಬೇಕೆಂಬ ಉದ್ದೇಶ ಇಟ್ಕೊಂಡು ನಾನು ನನ್ನ ಹೆಜ್ಜೆಗಳನ್ನು ಮುಂದಿಡ್ತಿದ್ದೆ. ಓಕೆ ಸರ್, ತುಂಬ ನಿರ್ಭೀತಿಯಿಂದ ಮಾತಾಡ್ತೀರಿ, ಭಯ ಆಗೋದಿಲ್ವಾ ಅಂತ? ಮನುಷ್ಯ ಹುಟ್ಟಿದ ಮೇಲೆ ಸಾಯಬೇಕು. ದೇವರ ಸೃಷ್ಟಿ ಹೇಗಿರ್ತದೆ ಅಂತ ಯಾರ ಹತ್ರ ಕೂಡ ಅದನ್ನು ಬರೆದದನ್ನು ಉಜ್ಲಿಕ್ಕೆ ಆಗೋದಿಲ್ಲ. ಆ ಸಂದರ್ಭದಲ್ಲಿ ಹುಟ್ಟು ಉಚಿತ, ಸಾವು ಖಚಿತ. ದೇವರು ಎಷ್ಟು ದಿನ ನಮಗೆ ಆ ಆಯುಷ್ಯ ಕೊಡ್ತಾರೆ ಅಷ್ಟು ದಿನ ಜನರ ಪರವಾಗಿ ಕೆಲಸ ಮಾಡಿ, ಜನರಿಗೆ ಕೆಲಸ ಕಾರ್ಯಗಳನ್ನು ಮಾಡಿ ಅವರಿಗೆ ನ್ಯಾಯ ಒದಗಿಸುವಂಥ ಕೆಲಸಗಳನ್ನು ಮಾಡ್ತೇವೆ. ಸರ್, ಇನ್ಫ್ಯಾಕ್ಟ್ ನಿಮಗೆ ಜೀವ ಬೆದರಿಕೆ ಇದೆ ಅನ್ನುವಂಥದ್ರ ಬಗ್ಗೆಯೂ ಕೂಡ ಹೇಳಿದ್ರಿ. ಇಟ್ ಇಸ್ ಎ ಪಾರ್ಟ್ ಆಫ್ ಎ ಪಬ್ಲಿಕ್ ಲೈಫಲ್ಲಿ ಇರುವಾಗ ಅದೆಲ್ಲ ಕಾಮನ್. ಜನರು ಬರ್ತಾರೆ ಹೋಗ್ತಾರೆ, ಪರ ವಿರೋಧಗಳಿರ್ತಾರೆ. ಎಷ್ಟು ಟೀಕೆಗಳನ್ನು ಜಾಸ್ತಿ ಮಾಡ್ತಾರೆ ಅಷ್ಟು ನಾವು ನಮಗೆ ಶಕ್ತಿ ತುಂಬಿದಂತ ಆಗ್ತದೆ. ನಾವು ಅಷ್ಟು ಅಗ್ರೆಸಿವ್ ಆಗಿ ಜನರ ಪರವಾಗಿ ಕೆಲಸ ಮಾಡಲಿಕ್ಕೆ ಸಾಧ್ಯವಾಗ್ತದೆ. ಸರ್, ಮತೀಯವಾದಿಗಳಿಗೆ ಮಣಿಯೋದಿಲ್ಲ ಅಂತ ಹೇಳ್ತೀರಿ ಒಂದೊಮ್ಮೆ? ಖಂಡಿತವಾಗಿಯೂ ನಾನೊಬ್ಬ ರಾಷ್ಟ್ರೀಯ ಚಿಂತನೆಯಲ್ಲಿ ಕೆಲಸ ಮಾಡ್ಲಿಕ್ಕೆ ಹೋಗಿ ಅಂತ ಯಾವ ವ್ಯಕ್ತಿಗಳ ಹತ್ರ ರಾಜಿ ಮಾಡುವಂತ ಪ್ರಶ್ನೆಗಳು ಈ ಹಿಂದೆ ಇಲ್ಲ, ಇವತ್ತಿಲ್ಲ, ಮುಂದಕ್ಕಿಲ್ಲ. ಸರ್, ಸರ್ಕಾರ ಜಿಹಾದಿಗಳ ಪರ ಇದೆ ಅಂತ ಒಂದು ಬಾರಿ ಹೇಳಿದ್ರಿ, ಅದನ್ನ ಹೇಗೆ ಡಿಫೈನ್ ಮಾಡ್ತೀರಿ? 100ಕ್ಕೂ 100 ಇವತ್ತು ಸಿದ್ದರಾಮಯ್ಯ ಅವರ ಇಡೀ ತಂಡ ಯಾವ ರೀತಿ ವರ್ತನೆ ಮಾಡುತ್ತಿರೋದು ಇಡೀ ದೇಶಕ್ಕೆ ಗೊತ್ತುಂಟು. ನಾನು ಒಬ್ಬ ಶಾಸಕನಾಗಿ ಹೇಳ್ಬೇಕಂತಿಲ್ಲ, ಇಡೀ ದೇಶಕ್ಕೆ ಇವತ್ತು ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಯಾವ ರೀತಿ ವರ್ತನೆ ಮಾಡ್ತುಂಟು, ಯಾವ ರೀತಿ ಜನರೊಟ್ಟಿಗೆ ಬೆರೆತು, ಯಾವ ರೀತಿ ಜನರಿಗೆ ಅನ್ಯಾಯ ಮಾಡ್ತುಂಟು, ಯಾರಿಗೆ ನ್ಯಾಯ ಕೊಡ್ತಿರೋದು ಜನರ ಬಾಯಲ್ಲಿ ಗೊತ್ತು. ಅದಕ್ಕೆ ನಾನು ಖುದ್ದಾಗಿ ಒಬ್ಬ ಶಾಸಕನಾಗಿ ಹೇಳ್ಬೇಕಂತಿಲ್ಲ. ಜನರು ಅದಕ್ಕೆ ನಾಡು ದಿನ 24ರ ಈ ಲೋಕಸಭಾ ಚುನಾವಣೆಯಲ್ಲಿ ಜನರು ಅದಕ್ಕೆ ಸರಿಯಾದ ಉತ್ತರಗಳನ್ನು ಮತದ ಮೂಲಕ ನೀಡಲಿಕ್ಕೆ ಬಯಸ್ತಿದ್ದಾರೆ. ಕರೆಕ್ಟ್ ಸರ್. ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಯಾವೆಲ್ಲ ವ್ಯತಿರಿಕ್ತವಾದಂತಹ ಘಟನೆಗಳನ್ನು ನೋಡಿದಿರಿ ಅಂತ? ನೋಡಿ, ಕಾಂಗ್ರೆಸ್ ಟೋಟಲಿ ಇವತ್ತು ಅವರು ಆಡಳಿತಕ್ಕೆ ಬಂದ ನಂತರ ಅವರ ಒಳಗೆ ಒಂದು ಸಂಶಯ ಉಂಟು. ನಾವು ಯಾವ ರೀತಿ ಮುಂದೆ ಹೋಗೋದು, ಯಾವ ರೀತಿ ಜನರನ್ನು ಫೇಸ್ ಮಾಡೋದು. ರಾತ್ರಿ ಬೆಳಗ್ಗೆ ಆಗುವಾಗ ಅವರಲ್ಲಿ ಭಯದ ವಾತಾವರಣ ಅವರ ಟೀಮ್ ಒಳಗೆ ನಿರ್ಮಾಣ ಆಗಿದೆ. ಓಕೆ ಸರ್, ಉಡುಪಿಯ ಒಂದು ಕ್ಯಾಮ್ರಾ ಪ್ರಕರಣ ನಡೀತಲ್ಲ ಸರ್, ಆ ಸಂದರ್ಭದಲ್ಲಿ ನೀವು ಹೇಳಿದ್ರಿ ಇವತ್ತು ಕ್ಯಾಮ್ರಾ ಇಟ್ಟವರು ನಾಳೆ ಬಾಂಬ್ ಕೂಡ ಇಡ್ತಾರೆ ಅಂತ. ಖಂಡಿತ. ಯಾಕೆಂದ್ರೆ ನಮ್ಮ ಜಾಗೃತಿಯನ್ನು ನನ್ನ ಕ್ಷೇತ್ರದ ಜನರ ಕಾಳಜಿಯಿಂದ ನಾನು ಕೆಲಸ ಮಾಡಬೇಕಾಗ್ತದೆ. ನನ್ನ ಕ್ಷೇತ್ರದ ಜನರಿಗೆ ಯಾವುದೇ ರೀತಿ ಅನ್ಯಾಯದ ರೀತಿಯಲ್ಲಿ ಅದಕ್ಕೆ ಒಂದು ಅವೇರ್ನೆಸ್ ಅನ್ನು ಕ್ರಿಯೇಟ್ ಮಾಡಬೇಕಾಗ್ತದೆ. ಯಾರು ಯಾವ ಸಂದರ್ಭದಲ್ಲಿ ಏನು ಅನ್ಯಾಯ ಮಾಡ್ತಾರೆ ಎಂಬುದನ್ನು ನಾವು ಅರಿತುಕೊಂಡು ಅದರ ಸಮಸ್ಯೆ ಆಗೋಕ್ಕಿಂತ ಮುಂಚಿತವಾಗಿ ನಾವು ಜಾಗೃತರಾಗಿ ಇರಬೇಕಾಗ್ತದೆ. ಸರ್, ನಿಮಗೆ ಪೊಲಿಟಿಕಲ್ಲಿ ತೊಂದರೆ ಕೊಟ್ಟಿದ್ದಂಥ ಶಕ್ತಿಗಳು ಯಾವುದು ಇಲ್ವಾ? ನಾನು ಹೇಳಿದಲ್ಲ, ನಾನು ರಾಜಕೀಯವಾಗಿ ನನ್ನ ಕೆಲಸ ಕಾರ್ಯಗಳನ್ನು ಬದುಕಿಟ್ಟು ನಾನು ರಾಜಕೀಯ ಮಾಡಿದವನು. ರಾಜಕೀಯದಿಂದ ನನ್ನ ದುಡಿಮೆ ಅಂತ ಚಿಂತನೆಯಲ್ಲಿ ಬಂದವನಲ್ಲ. ಪೊಲಿಟಿಕ್ಸ್ ಇಸ್ ನಾಟ್ ಮೈ ಬ್ರೆಡ್ ಆ್ಯಂಡ್ ಬಟರ್. ಆ ದೃಷ್ಟಿಯಲ್ಲಿ ನನ್ನ ದುಡಿಮೆಯ ಒಂದು ಭಾಗದ ಅಂಶವನ್ನು ರಾಜಕೀಯವಾಗಿ ಜನಸಾಮಾನ್ಯರಿಗೆ ನಾವು ಖರ್ಚು ಮಾಡಿ ರಾಜಕೀಯವನ್ನು ಮಾಡಿದೆವು. ಓಕೆ ಸರ್, ಇನ್ಫ್ಯಾಕ್ಟ್ 13 ವರ್ಷಗಳ ಕಾಲ ಮೀನು ಮಾರಾಟ ಒಕ್ಕೂಟದ ಅಧ್ಯಕ್ಷರು ಕೂಡ ಆಗಿದ್ರಿ ತಾವು. 15 ವರ್ಷಗಳ ಕಾಲ ಏನೆಲ್ಲ ಬದಲಾವಣೆಗಳನ್ನು ತರೋದಕ್ಕೆ ಸಾಧ್ಯ? ಇವತ್ತು ಮೀನುಗಾರಿಕೆ ಎಂಬುದು ಒಂದು ಜೀವದ ಅಂಗನ್ನು ತೊರೆದು ಮಾಡುವಂಥ ಒಂದು ವೃತ್ತಿ. ಎಲ್ಲ ಕೆಲಸ ಕಾರ್ಯಗಳು ವೃತ್ತಿಗಳು ಬೇಲೆ ಮಾಡಿದರೆ ಮೀನುಗಾರರು ಸಮುದ್ರದಲ್ಲಿ ತಮ್ಮ ಜೀವದ ಅಂಗನ್ನು ತೊರೆದು ಮೀನುಗಾರಿಕೆ ಮಾಡ್ತಾರೆ. ಆ ಸಂದರ್ಭದಲ್ಲಿ ದೇಶದ ಆರ್ಥಿಕ ರಫ್ತು ವಹಿವಾಟಿಗಿರ್ಬೋದು, ಒಂದು ಒಳ್ಳೆ ರೀತಿಯ ಪೌಷ್ಟಿಕಾಂಶ ಆಹಾರವನ್ನು ಇರುವ ಮೀನಿಗೆ ಒಂದು ಉತ್ತಮ ಬೆಲೆ ಸಿಗಬೇಕು, ಮೀನುಗಾರರಿಗೆ ನ್ಯಾಯ ಸಿಗಬೇಕು. ಆ ಮೂಲಕ ಕೇವಲ ಮೀನುಗಾರರು ಮಾತ್ರ, ಸಮುದಾಯದವರು ಮಾತ್ರ ಮೀನುಗಾರಿಕೆ ಮಾಡ್ತಿಲ್ಲ. ಮೀನುಗಾರಿಕೆ ಅಂದರೆ ಒಂದು ಚೈನ್ ಸಿಸ್ಟಮ್. ಒಂದು ಬೋಟ್ ನಿರ್ಮಾಣ ಮಾಡೋದಿರ್ಬೋದು, ಬೋಟ್ ರಿಪೇರಿ ಇರ್ಬೋದು, ಐಸ್ ಪ್ಲಾಂಟ್ ಇರ್ಬೋದು. ಅದರಿಂದಾಗಿ ಮೀನುಗಾರಿಕೆ ಚಟುವಟಿಕೆ ಕರಾವಳಿ ಭಾಗದ ಆರ್ಥಿಕತೆಗೆ ದೊಡ್ಡ ಒಂದು ಶಕ್ತಿ ತುಂಬಿದ ಒಂದು ಕ್ಷೇತ್ರ. ಆ ಸಂದರ್ಭದಲ್ಲಿ ಒಂದು ಮೀನುಗಾರಿಕೆ ಆದರೆ ಮಾತ್ರ ಇಡೀ ಕರಾವಳಿ ಆರ್ಥಿಕತೆ ಪ್ರಗತಿ ಹೊಂದುತ್ತದೆ, ಅಭಿವೃದ್ಧಿ ಹೊಂದುತ್ತದೆ. ಅದಷ್ಟರಲ್ಲಿ
ಮೀನುಗಾರರಿಗಿರ್ಬೋದು, ಮೀನುಗಾರ ಕ್ಷೇತ್ರಕ್ಕೆ ಅದರಲ್ಲಿ ದುಡಿಯುವಂಥ ಎಲ್ಲ ವರ್ಗದವರಿಗೆ ನ್ಯಾಯ ಕೊಡುವಂಥ ಕೆಲಸ ಕಾರ್ಯಗಳನ್ನು ಎಲ್ಲ ರೀತಿಯಲ್ಲಿ ನಾನು ಮಾಡ್ತಾ ಬಂದಿದ್ದೇನೆ. ಸರ್, ಇನ್ಫ್ಯಾಕ್ಟ್ ಕಾಂಗ್ರೆಸ್ನವರು ತುಂಬಾ ಜನ ಕೇಳ್ತಾರೆ, ನರೇಂದ್ರ ಮೋದಿ ಅವರು ಏನ್ ಮಾಡಿದ್ದಾರೆ, ಅವ್ರು ಬರೀ ಸುಳ್ಳು ಹೇಳೋದಷ್ಟೇ ಮಾಡ್ತಾ ಇದ್ದಾರೆ ಅನ್ನುವಂಥದ್ದನ್ನ ಅನೇಕ ಬಾರಿ ಹೇಳಿದ್ದಾರೆ. ನೋಡಿ, ಕಾಂಗ್ರೆಸ್ನವರು ಸುಳ್ಳು ಅಂದ್ರೆ ಕಾಂಗ್ರೆಸ್, ಕಾಂಗ್ರೆಸ್ ಅಂದ್ರೆ ಸುಳ್ಳು ಹೇಳುವವರು ಎಂಬುದು ಇಡೀ ಜನರಿಗೆ ಗೊತ್ತುಂಟು. ಅದರಿಂದಾಗಿ ಇವತ್ತು ದೇಶಕ್ಕೆ ನರೇಂದ್ರ ಮೋದಿ ಗ್ಯಾರಂಟಿ ಎಂಬುದನ್ನು ಜನರು ಸಾಬೀತುಪಡಿಸಿದ್ದಾರೆ. ಅದರಿಂದಾಗಿ ಕಾಂಗ್ರೆಸ್ ಬಗ್ಗೆ ನಾನು ಜಾಸ್ತಿ ಚರ್ಚೆ ಮಾಡ್ಲಿಕ್ಕೆ ಹೋಗೋದಿಲ್ಲ. ಇಟ್ ಇಸ್ ಎ ವೇಸ್ಟ್ ಆಫ್ ಟೈಮ್. ಅದನ್ನು ಇಟ್ ಇಸ್ ಎ ನೆಗ್ಲಿಜಿಬಲ್ ಪಾರ್ಟ್ ಆಫ್ ಮೈ ಲೈಫ್. ಓಕೆ, ಬಟ್ ಮೋದಿ ಅವರು ಏನ್ ಮಾಡಿದ್ದಾರೆ ಅನ್ನುವಂಥದ್ದು ಕನ್ವೆ ಮೋದಿ ಅವರು ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ಕಳೆದ 9 ವರ್ಷದ 8 ತಿಂಗಳಲ್ಲಿ ಇಡೀ ದೇಶದ ಆರ್ಥಿಕ ಚಟುವಟಿಕೆಗಳಿರ್ಬೋದು, ದೇಶದ ಶಿಕ್ಷಣದ ವ್ಯವಸ್ಥೆಗಳಿರ್ಬೋದು, ದೇಶದ ಅಭಿವೃದ್ಧಿ ಇರ್ಬೋದು, ರಾಮ ಮಂದಿರದಂಥ ಆರ್ಟಿಕಲ್ 370 ಇರ್ಬೋದು, NRC NA ಇರ್ಬೋದು, ಭಾಳಷ್ಟು ಬದಲಾವಣೆಗಳನ್ನು ಮಾಡಿದರೆ. ಇವತ್ತು ಕೇವಲ ನಮ್ಮ ದೇಶದ ಜನರು ಮಾತ್ರ ಅಲ್ಲ, ಇಡೀ ವಿಶ್ವದ ಜನರು ಅದನ್ನು ಅವರ ನರೇಂದ್ರ ಮೋದಿ ಅಂತ ನಾಯಕತ್ವವನ್ನು ಮೆಚ್ಚುವಂಥ ಒಂದು ವ್ಯವಸ್ಥೆಗೆ ಬಂದಿದ್ದಾರೆ. ಇವತ್ತು ಬೇರೆ ಬೇರೆ ದುಬೈ ಅಂತ ರಾಷ್ಟ್ರಗಳಿಗೆ ಹೋದಾಗ ಕೂಡ ನರೇಂದ್ರ ಮೋದಿಗೆ ಭವ್ಯವಾದ ಸ್ವಾಗತವನ್ನು ಕೊಟ್ಟು ಸುಮಾರು 2-3 ಲಕ್ಷ ಜನರು ದುಬೈ ಅಂತ ಭಾಗದಲ್ಲಿ ಅವರನ್ನು ಸ್ವಾಗತ ಮಾಡುವಂಥ ಒಂದು ವ್ಯವಸ್ಥೆಗೆ ಮುಂದಾಗಿದೆ ಅಂತ ಹೇಳಿದ್ರೆ, ಇದೇ ಫೆಬ್ರವರಿಯಲ್ಲಿ ದುಬೈಯ ಕಿಂಗ್ ಒಬ್ಬರು 5 ಎಕರೆ ಜಾಗವನ್ನು ಆ ಭಾಗದಲ್ಲಿ ಕೂಡ ಇರುವ ಭಾರತೀಯರಿಗೆ ಒಂದು ಒಳ್ಳೆಯ ಮಂದಿರ ನಿರ್ಮಾಣ ಮಾಡಲಿಕ್ಕೆ ಜಾಗ ಕೊಟ್ಟಿದೆ ಅಂತ ಹೇಳಿದರೆ, ಇವತ್ತು ಉಡುಪಿಯಲ್ಲಿರ್ಬೋದು ಅಲ್ಲ ದೇಶದ ಕಾಂಗ್ರೆಸ್ಸಿಗರಿಗೆ ಸರಿಯಾದ ಉತ್ತರ ದುಬೈಯ ರಾಜರು ಕೊಟ್ಟಿದ್ದಾರೆ ಅಂತ ಹೇಳಿ ನಾನು ಬಯಸ್ತೇನೆ. ಅಮೇಜಿಂಗ್ ಸರ್. ನರೇಂದ್ರ ಮೋದಿ ಅವರನ್ನ ತಾವು ಫಸ್ಟ್ ಟೈಮ್ ಭೇಟಿ ಮಾಡಿದ್ದು ಹೇಗಿತ್ತು ಆ ಕ್ಷಣ ಅಂತ? ನಾನು ಅವರು ಮುಖ್ಯಮಂತ್ರಿಗಳಿರುವಾಗ ಕೂಡ ನಾನು ಅವ್ರನ್ನ ಭೇಟಿ ಮಾಡಿದ್ದೆ. 2006-07 ನರೇಂದ್ರ ಮೋದಿಯನ್ನು ಭೇಟಿ ಮಾಡಿ, ಮತ್ತು ಭಾಳಷ್ಟು ಸಮಯ ಅವರ ಕಾರ್ಯಕ್ರಮಗಳಲ್ಲಿ ನಾನು ಪಕ್ಷದ ಜವಾಬ್ದಾರಿ ಸಂದರ್ಭದಲ್ಲಿ ಅವರನ್ನು ವೈಯಕ್ತಿಕವಾಗಿ ಭೇಟಿ ಮಾಡುವಂಥ ಅವಕಾಶ ನನ್ನ ಪಾಲಿಗೆ ಸಿಕ್ಕಿದೆ. ಸುಮಾರು 11 ಬಾರಿ ಅವರನ್ನು ನಾನು ಭೇಟಿ ಮಾಡಿದ್ದೇನೆ. ಅದು ಕೌಂಟ್ ಮಾಡಿ ಇಟ್ಕೊಂಡಿದ್ದೀರಲ್ಲ ಸರ್, ಅಂದರೆ ಮೆಮೊರಬಲ್ ಅಲ್ವಾ ಸರ್? 100ಕ್ಕೆ 100. ಏಕೆಂದರೆ ಇವತ್ತು ನರೇಂದ್ರ ಮೋದಿ ಒಬ್ಬರು ವ್ಯಕ್ತಿ ಅಲ್ಲ, ಒಂದು ದೊಡ್ಡ ಶಕ್ತಿ. ಅದಷ್ಟರಲ್ಲಿ ಅಂಥ ವ್ಯಕ್ತಿಯೊಟ್ಟಿಗೆ ಅವರ ಹತ್ತಿರದಲ್ಲಿ ಕೂತ್ಕೊಂಡು ಮಾತಾಡೋದು, ಅವರನ್ನೊಂದು ಭೇಟಿ ಆಗೋದು ಅಂತ ಹೇಳಿದರೆ ಖಂಡಿತವಾಗಿ ನಾವು ಮಾಡಿದ ಪುಣ್ಯ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಏನು ಡಿಸ್ಕಸ್ ಮಾಡಿದ್ರಿ ಸರ್ ಫಸ್ಟ್ ಟೈಮ್ ಅಥವಾ ಮಿಡ್ಲಲ್ಲಿ ಭೇಟಿ ಆದಾಗ, ಅವಕಾಶ ಸಿಕ್ಕಾಗ? ಒಳ್ಳೆ ರೀತಿಯಲ್ಲಿ ಮಾತಾಡಿದ್ದಾರೆ. ನಮ್ಮ ಮೀನುಗಾರಿಕೆ ಸಂಬಂಧಪಟ್ಟ ಇರ್ಬೋದು, ಬ್ಯಾಂಕಿಂಗ್ ಕ್ಷೇತ್ರದ ಬಗ್ಗೆ ಇರ್ಬೋದು, ಭಾಳಷ್ಟು ಬಾರಿ ಅವರನ್ನು ಭೇಟಿ ಮಾಡಿದೆ. ಇವತ್ತು ರಾಜ್ಯದಲ್ಲಿ ಮೀನುಗಾರಿಕೆ ಇಲಾಖೆಗೆ ಪ್ರತ್ಯೇಕ ಸಚಿವಾಲಯ ಉಂಟು. ಅದೇ ರೀತಿ ಕೃಷಿ ನಮ್ಮ ಕೋಆಪರೇಟಿವ್ ಡಿಪಾರ್ಟ್ಮೆಂಟಿಗೆ ಪ್ರತ್ಯೇಕ ಸಚಿವಾಲಯ ಉಂಟು. ಆ ಸಂದರ್ಭದಲ್ಲಿ ಆ ಕ್ಷೇತ್ರಕ್ಕೆ ಇನ್ನಷ್ಟು ಜನರ ವಿಶ್ವಾಸ ಮೂಡಿಸಬೇಕು, ಇನ್ನಷ್ಟು ಜನರಿಗೆ ಅದರಲ್ಲಿ ತೊಡಗಿಸಿಕೊಳ್ಬೇಕು ಉದ್ದೇಶದಿಂದ ನರೇಂದ್ರ ಮೋದಿ ಅವರನ್ನು ಭೇಟಿ ಮಾಡಿ ಮೀನುಗಾರಿಕೆಗೆ ಪ್ರತ್ಯೇಕ ಸಚಿವಾಲಯವನ್ನು ಕೇಂದ್ರದಲ್ಲಿ ಸ್ಥಾಪನೆ ಮಾಡಬೇಕೆಂಬ ಮನವಿಯನ್ನು ಕೊಟ್ಟಾಗ ನಾನು ಹೇಳಿದೆ, ದೇಶದ ಆರ್ಥಿಕತೆಗೆ ರಫ್ತು ವಹಿವಾಟು ಇರ್ಬೋದು, ಉದ್ಯೋಗ ಕಲ್ಪಿಸುವಲ್ಲಿ ಮೀನುಗಾರಿಕೆ ಭಾಳಷ್ಟು ದೊಡ್ಡ ಕೊಡುಗೆ ನೀಡಿದೆ ಅಂತ ಹೇಳಿದಾಗ ನಮ್ಮ ಮನವಿಯನ್ನು ಸ್ವೀಕರಿಸಿ 1 ವರ್ಷದೊಳಗೆ ಕೇಂದ್ರದಲ್ಲಿ ಪ್ರತ್ಯೇಕ ಮೀನುಗಾರಿಕೆ ಸಚಿವಾಲಯನ ಅವರು ಪ್ರಾರಂಭ ಮಾಡಿದರು. ನಂತರ ಭೇಟಿಯಾದಾಗ ನಾವು ಕೋಆಪರೇಟಿವ್ ಡಿಪಾರ್ಟ್ಮೆಂಟಿಗೆ ಕೂಡ ಇವತ್ತು ಸಹಕಾರಿ ಕ್ಷೇತ್ರಕ್ಕೆ ಜನರ ವಿಶ್ವಾಸ ಅದರ ಮೇಲೆ ಜಾಸ್ತಿ ಬರಬೇಕು, ಆ ಮೂಲಕ ಜನರ ಆರ್ಥಿಕ ವ್ಯವಸ್ಥೆಗೆ ಇನ್ನಷ್ಟು ಶಕ್ತಿ ತುಂಬುವಂಥ ವ್ಯವಸ್ಥೆ ಬರಬೇಕಂತೇಳಿ ನರೇಂದ್ರ ಮೋದಿ ಅವರ ಹತ್ರ ಕೇಂದ್ರದಲ್ಲಿ ಪ್ರತ್ಯೇಕ ಸಹಕಾರಿ ಸಚಿವಾಲಯ ಕೂಡ ಪ್ರಾರಂಭ ಮಾಡಬೇಕು. ಆ ಮೂಲಕ ಒಂದು ಒಳ್ಳೆ ರೀತಿಯ ಫೈನಾನ್ಷಿಯಲ್ ಡಿಸಿಪ್ಲಿನನ್ನು ಆ ಸಹಕಾರಿ ವ್ಯವಸ್ಥೆಗಳಲ್ಲಿ ತರಬೇಕು, ಜನರ ವಿಶ್ವಾಸವನ್ನು ಆ ಗ್ರಾಹಕರನ್ನು ಇನ್ನಷ್ಟು ಅಟ್ರಾಕ್ಟ್ ಮಾಡುವಂತ ಆಗಬೇಕೆಂಬ ಅವರ ಹತ್ರ ಮನವಿ ಮಾಡಿದಾಗ 1 ವರ್ಷದ ನಂತರ ಪ್ರತ್ಯೇಕವಾದ ಸಹಕಾರಿ ಸಚಿವಾಲಯ ಕೇಂದ್ರದಲ್ಲಿ ಇವತ್ತು ಪ್ರಾರಂಭ ಮಾಡಿ ಇವತ್ತು ಭಾಳಷ್ಟು ಬದಲಾವಣೆಗಳನ್ನು ಸಹಕಾರಿ ಕ್ಷೇತ್ರದಲ್ಲಿ ತಂದಿದ್ದಾರೆ. ಇವತ್ತು ಕಾಮನ್ ಸಾಫ್ಟ್ವೇರ್ ಇರ್ಬೋದು, ಸಹಕಾರಿ ಸಂಘಗಳಲ್ಲಿರ್ಬೋದು, ಇವತ್ತು ನ್ಯಾಷನಲ್ ಕೋಆಪರೇಟಿವ್ ಬ್ಯಾಂಕ್ ಇರ್ಬೋದು, ಇವತ್ತು ಭಾಳಷ್ಟು ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ಯಾವ ರೀತಿ ಸವಲತ್ತುಗಳು, ಯಾವ ರೀತಿ ಸೇವೆಗಳು ಜನರಿಗೆ ಲಭ್ಯವಾಗ್ತವೆ, ಬಹುಶಃ ಅದೇ ರೀತಿ ಇವತ್ತು ಸಹಕಾರಿ ವ್ಯವಸ್ಥೆಗಳಲ್ಲಿ ಕೂಡ ಆ ವ್ಯವಸ್ಥೆಗಳಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ದೇಶದ 32 ಕೋಟಿ ಜನರು ಇವತ್ತು ಸಹಕಾರಿ ಸಂಸ್ಥೆಗಳಲ್ಲಿ ತಮ್ಮ ಆರ್ಥಿಕವಾಗಿ ತಮ್ಮ ಬ್ಯಾಂಕಿಂಗ್ ವ್ಯವಹಾರಗಳನ್ನು ಮಾಡ್ತಿದ್ದಾರೆ. ಅದಿಷ್ಟರಲ್ಲಿ ನರೇಂದ್ರ ಮೋದಿ ಅವರ ಒಂದು ನಿರ್ಣಯದ ಮೂಲಕ ಒಂದು ಹೊಸ ಸಚಿವಾಲಯ ಪ್ರಾರಂಭ ಆಗಲಿಕ್ಕೆ ಹೋಗಿ ಇವತ್ತು ಇಡೀ ದೇಶದ ಸಹಕಾರಿಗಳ ಗೌರವವನ್ನು ಎತ್ತಿಡುವಂಥ ಕೆಲಸ ಕಾರ್ಯಗಳನ್ನಾಗಿದೆ. ಸರ್, ನರೇಂದ್ರ ಮೋದಿಜಿ ಅವರು ಉಡುಪಿಗೆ ಅನೇಕ ಬಾರಿ ಭೇಟಿ ಕೊಟ್ಟಿದ್ದಾರೆ. ಅವರ ಭೇಟಿಯ ಸಂದರ್ಭದಲ್ಲಿ ಖುಷಿಗೆ ರಾತ್ರಿಯೆಲ್ಲ ನಿದ್ದೆ ಬರ್ತಿತ್ತ ನಿಮಗೆ, ವ್ಯವಸ್ಥೆ ನೋಡ್ಕೊಳ್ಳುವಂಥ ಖುಷಿಯಲ್ಲಿ? ನೋಡಿ, ನರೇಂದ್ರ ಮೋದಿ ಅವರ ಒಂದು ಭೇಟಿ ಮಾಡೋದೇ ನಮ್ಮ ಒಂದು ಪಾಲಿನ ಒಂದು ಪುಣ್ಯ. ಸಂದರ್ಭದಲ್ಲಿ ಅದನ್ನು ಯಾವ ರೀತಿ ವರ್ಣನೆ ಮಾಡಬೇಕಂತ ನನಗೆ ಬಾಯಲ್ಲಿ ಬರೋದಿಲ್ಲ, ಯಾಕಂದರೆ ಅಷ್ಟು ಖುಷಿ ನನ್ನ ಜೀವನದಲ್ಲಿ ತಂದು ಕೊಟ್ಟಿದೆ. ಓಕೆ, ಹೇಗೆ ತಯಾರಿ ಮಾಡ್ಕೊಂಡಿದ್ರಿ ಸರ್? ಅವರು ಫಸ್ಟ್ ಟೈಮ್ ಉಡುಪಿಗೆ ಬಂದಾಗ ಹೇಗೆ ವೆಲ್ಕಮ್ ಮಾಡ್ಕೊಂಡಿದ್ರಿ ಅಂತ? ಭಾಳ ಒಂದು ಅಂದರೆ
ಭಾಳ ಒಂದು ಕಾತುರದಿಂದ ನಾವು ಕಾಯ್ತಿತ್ತು ನರೇಂದ್ರ ಮೋದಿ ಅವರನ್ನು ಖುದ್ದಾಗಿ ಭೇಟಿಯಾಗಬೇಕು. ನಾನು ಹಿಂದೆ ಅವರನ್ನು ಗುಜರಾತಲ್ಲಿ ಭೇಟಿಯಾಗಿದ್ದೆ, ಡೆಲ್ಲಿಯಲ್ಲೂ ಭೇಟಿಯಾಗಿದ್ದೆ, ಬೇರೆ ಬೇರೆ ಕಾರ್ಯಕ್ರಮಗಳೇ ನಾನು ಭೇಟಿಯಾಗಿದ್ದೆ. ಬಟ್ ನಿಮ್ಮ ಕ್ಷೇತ್ರಕ್ಕೆ ಬಂದಾಗ ಅದು ಸ್ಪೆಷಲ್ ಅಲ್ವಾ ಸರ್? ಖಂಡಿತವಾಗಿ ನಾನೊಬ್ಬ ಶಾಸಕನ ಸಂದರ್ಭದಲ್ಲಿ ಅವರು ನಮ್ಮ ಮಂಗಳೂರಿಗೆ ಪ್ರಚಾರಕ್ಕೆ ದೊಡ್ಡ ಬೃಹತ್ ಸಮಾವೇಶಕ್ಕೆ ಬಂದ ಸಂದರ್ಭದಲ್ಲಿ ಕೂಡ ಅವರನ್ನು ಭೇಟಿಯಾಗಿ ಅವರ ಆಶೀರ್ವಾದ ಪಡ್ಕೊಳ್ಳುವಂಥ ಅವಕಾಶ ನನ್ನ ಪಾಲಿಗೆ ಸಿಕ್ಕಿತ್ತು. ಓಕೆ ಸರ್, ನಾವು ಪರ್ಫೆಕ್ಟ್ ಆಗಿದ್ದಾಗ ಇನ್ನೊಬ್ರಿಗೆ ಚಾಲೆಂಜ್ ಮಾಡೋದು ಸಹಜ. ಇನ್ಫ್ಯಾಕ್ಟ್ ನೀವು ಸಿದ್ದರಾಮಯ್ಯ ಅವ್ರಿಗೂ ಕೂಡ ಪೊಲಿಟಿಕಲಿ ಒಂದು ಚಾಲೆಂಜ್ ಹಾಕಿದ್ರಿ. ನೋಡಿ, ಸಿದ್ದರಾಮಯ್ಯ ಅವರಿಗೂ ಕೂಡ ಖುದ್ದು ಗೊತ್ತುಂಟು, ಅವರು ಈಗ ದಿನ ದೂಗ್ತಿದ್ದಾರೆ. ಯಾಕಂದ್ರೆ ಇವತ್ತಿನ ಪರಿಸ್ಥಿತಿಯಲ್ಲಿ ಸರ್ಕಾರ ನಡೆಸಲಿಕ್ಕೆ ಆಗುದಿಲ್ಲ, ಜನರಿಗೆ ಎಷ್ಟು ದಿನ ಸುಳ್ಳು ಹೇಳಿ ಜನರನ್ನು ದಾರಿ ತಪ್ಪಿಸಲಿಕ್ಕೆ ಆಗ್ತದೆ ಅನ್ನೋ ಬಗ್ಗೆ ಅವರಿಗೆ ಕೂಡ ಅವರ ಮನಸ್ಸಿನೊಳಗೆ ಒಂದು ದೊಡ್ಡ ಕೊರಗುಂಟು. ಆ ಸಂದರ್ಭದಲ್ಲಿ ಇವತ್ತು ನಾಳೆ ಅಂತ, ಯಾಕಂದ್ರೆ ಕಳೆದ ಅಧಿವೇಶನದಿಂದ ಅವರು ಯಾವ ರೀತಿಯಲ್ಲಿ ಅವರ ಒಂದು ಜನರನ್ನು ಅಡ್ರೆಸ್ ಮಾಡ್ತಿದ್ದಾರೆ, ಆ ಅಧಿವೇಶನದಲ್ಲಿ ಯಾವ ರೀತಿ ಜನರ ಪ್ರಶ್ನೆಗೆ ಉತ್ತರ ಕೊಡ್ತೀವಿ ಎಂಬುದು ಇಡೀ ನಮ್ಮ ರಾಜ್ಯದ ಜನರು ಮಾಧ್ಯಮದ ಮೂಲಕ ನೋಡ್ತಿದ್ದಾರೆ. ಓಕೆ ಸರ್, ಇನ್ಫ್ಯಾಕ್ಟ್ ಪ್ರವೀಣ್ ನೆಟ್ಟಾರು ಅವರ ಪತ್ನಿಯ ಕೆಲಸವನ್ನ ಈ ಸರ್ಕಾರ ಕಿತ್ತುಕೊಂಡ ಸಂದರ್ಭದಲ್ಲೂ ಕೂಡ ತುಂಬಾ ಸ್ಟ್ರಾಂಗ್ ಆಗಿ ಮಾತಾಡಿದ್ರಿ ತಾವು. ಇವತ್ತು ಯಾರೇ ಇರಲಿ, ಜನರಿಗೆ ನ್ಯಾಯ ಕೊಡುವಂಥ ಕೆಲಸ ಒಂದು ಸರ್ಕಾರ ಮಾಡಿದಾಗ ಅದನ್ನು ಕಿತ್ಕೊಂಡ್ರೆ ಅದೊಂದು ಪ್ರಜಾಪ್ರಭುತ್ವದ ಕಗ್ಗೊಲೆ. ಯಾಕಂದ್ರೆ ಇದೇ ರೀತಿ ವರ್ತನೆ ಮುಂದುವರೆದಾಗ ಇವರೊಂದು ನಿರ್ಣಯ ಮಾಡೋದು, ಆಡಳಿತ ಪಕ್ಷದವರು ಒಂದು ಅದಕ್ಕೆ ವಿರೋಧ ಮಾಡೋದು, ಆ ರೀತಿಗಳ ಆಗಬಾರ್ದು. ಸರ್ಕಾರ ನ್ಯಾಯ ಕೊಟ್ಟ ಮೇಲೆ ಅದನ್ನು ಸರ್ಕಾರದ ನಿಯಮಾವಳಿಗಳ ಪ್ರಕಾರ ಸರ್ಕಾರ ಒಂದು ಆದೇಶ ಕೊಡ್ತದೆ, ಅದನ್ನು ಪಾಲನೆ ಮಾಡಬೇಕಾದ ಅದೇ ಕರ್ತವ್ಯ, ಯಾವುದೇ ಸರ್ಕಾರ ಇರ್ಬೋದು. ಸರ್, ಕೆಲವೊಂದು ಟೈಮ್ ಮಾತಾಡುವಂತಹ ಭರದಲ್ಲಿ ಸಹಜವಾಗಿ ತಪ್ಪುಗಳಾಗ್ಬಿಡುತ್ತೆ. ಇನ್ಫ್ಯಾಕ್ಟ್ ನೀವು ಒಂದ್ಸತಿ ಮಾತಾಡುವಂತಹ ಸಂದರ್ಭದಲ್ಲಿ ಗೃಹ ಸಚಿವರ ಪುತ್ರನ ಬಗ್ಗೆ ಕೂಡ ಮಾತಾಡ್ಬಿಟ್ಟಿದ್ರಿ. ಅದನ್ನು ತಾವು ಯಾವ ರೀತಿ ಸ್ವೀಕರಿಸ್ತೀರಿ ಎಂಬುದನ್ನು ಅದು ನಿಮ್ಗೆ ಬಿಟ್ಟ ವಿಚಾರ. ನಾವು ಯಾವತ್ತು ಒಂದು ಮಾತಾಡುವಾಗ ಆಲೋಚನೆ ಮಾಡಿ ಮಾತಾಡ್ತೇವೆ. ಪ್ರಥಮತವಾಗಿ ಅವ್ರು ಯಾವ ರೀತಿ ಹೇಳಿಕೆ ಕೊಟ್ಟಿದ್ದರ ಬಗ್ಗೆ ತಾವು ಸ್ಪಷ್ಟನೆಗಳನ್ನು ನೀಡಬೇಕು. ಮತ್ತೆ ನಾನು, ಯಾಕೆಂದ್ರೆ ಎವ್ರಿ ಆಕ್ಷನ್ ಎಸ್ ಎ ಸೇಮ್ ರಿಯಾಕ್ಷನ್, ಒಬ್ಬ ಹೇಳಿದಕ್ಕೆ ನಾವು ಉತ್ತರ ಕೊಟ್ಟೆವು. ಅದರಿಂದಾಗಿ ಅವ್ರು ನೀಡಿದ ಹೇಳಿಕೆ ಸರಿಯಾ ತಪ್ಪು ಎಂಬುದನ್ನು ತಾವು ಅದಕ್ಕೆ ಸ್ಪಷ್ಟೀಕರಣಗಳನ್ನು ಕೊಡಬೇಕು. ನಂತರ ಆ ಬಗ್ಗೆ ನಾನು ರಿಯಾಕ್ಷನ್ ಕೊಡ್ತೇನೆ. ಕರೆಕ್ಟ್ ಸರ್. ಬಜರಂಗ ದಳವನ್ನ ಬ್ಯಾನ್ ಮಾಡ್ತೀವಿ ಅನ್ನುವಂತಹ ಕುತಂತ್ರಗಳು ಕೂಡ ನಡೀತು. ಇನ್ಫ್ಯಾಕ್ಟ್ ಹಿಂದೂ ಪರ ಸಂಘಟನೆಗಳನ್ನ ಹತ್ತಿಕ್ಕುವಂತಹ ನಿರಂತರ ಪ್ರಯತ್ನಗಳು ಈಗಲೂ ಕೂಡ ನಡೀತಾ ಇದೆಯಾ? ನೋಡಿ, ಬಜರಂಗ ದಳವನ್ನು ಬ್ಯಾನ್ ಮಾಡೋದು ಸಿದ್ದರಾಮಯ್ಯ ಒಂದು ಕನಸು ಮಾತ್ರ. ಖಂಡಿತವಾಗಿ ಇನ್ನೊಂದು ಜನ್ಮದಲ್ಲಿ ಕೂಡ ಅದು ಮಾಡಲಿಕ್ಕೆ ಸಾಧ್ಯವಿಲ್ಲ. ಅದರಿಂದಾಗಿ ಆಗದ ವಿಚಾರಗಳನ್ನ ನಾವು ಚರ್ಚೆ ಮಾಡಿ ಸುಮ್ಮನೆ ಅದರ ಬಗ್ಗೆ ಟೈಮ್ ವೇಸ್ಟ್ ಮಾಡೋದು ಸೂಕ್ತ ಅಲ್ಲ. ಇವತ್ತು ಬಜರಂಗ ದಳ ಇನ್ನು ಸಮಾಜದ ಒಂದು ದೊಡ್ಡ ಆಸ್ತಿ. ಇವತ್ತು ಹಿಂದುತ್ವದ ಪರವಾಗಿ, ಇನ್ನು ಸಮಾಜದ ಪರವಾಗಿ ಬಹಳಷ್ಟು ಕೆಲಸ ಕಾರ್ಯಗಳನ್ನು ಮಾಡಿ ಇವತ್ತು ಹಿಂದೂಗಳ ಒಂದು ಹೃದಯದಲ್ಲಿ ಇವತ್ತು ಬಜರಂಗ ದಳ ಇರ್ಬೋದು, ವಿಶ್ವ ಹಿಂದೂ ಪರಿಷತ್ ಅವರ ಹೃದಯದಲ್ಲಿ ಉಂಟು. ಕರೆಕ್ಟ್ ಸರ್. ನಿಮ್ಮ ಅಭಿವೃದ್ಧಿ ಕೆಲಸಗಳು ಕೇವಲ ಒಂದು ಕೋಮಿಗೆ ಮಾತ್ರ ಸೀಮಿತನಾ? ನೋಡಿ, ಉಡುಪಿ ಅಭಿವೃದ್ಧಿ ನನ್ನ ಕರ್ತವ್ಯ, ನಾನು ಮಾಡ್ತಾ ಇದ್ದೇನೆ. ಯಾರು ರಾಷ್ಟ್ರೀಯ ಚಿಂತನೆಯಲ್ಲಿ ಕೆಲಸ ಕಾರ್ಯಗಳನ್ನು ಮಾಡ್ತಾರೆ ಅವರನ್ನು ನಾವು ಒಪ್ಕೊಳ್ತೇವೆ. ಯಾರು ದೇಶ ವಿರೋಧ ಚಟುವಟಿಕೆಗಳ ಬಗ್ಗೆ ಪರವಾಗಿದ್ದಾರೆ ಅವರನ್ನು ನಾವು ಯಾವತ್ತೂ ಕೂಡ ಒಪ್ಪುವುದಿಲ್ಲ, ಇನ್ನೂ ಕೂಡ ಒಪ್ಪುವುದಿಲ್ಲ. ಅದರಿಂದಾಗಿ ಅಭಿವೃದ್ಧಿ ಸಂದರ್ಭದಲ್ಲಿ ನಮಗೆ ರಾಜ್ಯಕ್ಕೆ ಇಲ್ಲ, ನಮ್ಮ ವಿಚಾರದಲ್ಲಿ ನಾವು ಯಾವತ್ತೂ ರಾಜಿ ಮಾಡೋದಿಲ್ಲ. ಅಭಿವೃದ್ಧಿ ಅಂದಾಗ ಇಡೀ ನಾಡಿನ ಜನತೆಗೆ ನಾನು ಇವತ್ತು ಶಾಸಕ, ಉಡುಪಿಯ ಅಭಿವೃದ್ಧಿ ನನ್ನ ಅದೇ ಕರ್ತವ್ಯ. ಹೇಳಿದಲ್ಲ, ಜನರಿಗೆ ಯಾವ ರೀತಿ ಅದನ್ನು ಸ್ವೀಕರಿಸ್ತಾರೆ ಆ ಬಗ್ಗೆ ನಾವು ಚರ್ಚೆ ಮಾಡಿ ವೇಸ್ಟ್ ಆಗ್ತದೆ. ಸರ್, ಮುಸಲ್ಮಾನರಲ್ಲಿ ರಾಷ್ಟ್ರೀಯವಾದಿಗಳನ್ನ ತಾವು ಕಂಡೇ ಇಲ್ವಾ ಅಂತ? ನೋಡಿ, ಇವತ್ತು ಯಾವುದೇ ಸಮುದಾಯಗಳಿರ್ಬೋದು, ಇವತ್ತು ಲೆಫ್ಟಿಸ್ಟ್ ಇರ್ತಾರೆ, ಇವತ್ತು ಮುಸಲ್ಮಾನ್ ಇರ್ತಾರೆ. ಹಿಂದುತ್ವದ ಪರವಾಗಿ ಅಂತ ಹೇಳೋದಿಲ್ಲ, ರಾಷ್ಟ್ರೀಯ ಚಿಂತನೆಗಳಲ್ಲಿ ಅವರವರ ಈ ಆಚರಣೆಗಳನ್ನು ಅವ್ರು ಮಾಡ್ಬೋದು. ಇವತ್ತು ಕ್ರೈಸ್ತರು ಅವ್ರ ಆಚರಣೆಗಳನ್ನು ಮಾಡ್ತಾರೆ, ಸಿಕ್ಕಿಸಮ್, ಬುದ್ಧಿಸಮ್ ಎಲ್ಲ ಮಾಡ್ತಾರೆ. ನಾವು ಯಾವತ್ತೂ ಕೂಡ ಅದಕ್ಕೆ ವಿರೋಧ ಮಾಡೋದಿಲ್ಲ. ಈಗ ಕ್ರೈಸ್ತರು ಆದಿತ್ಯವಾರ ಚರ್ಚಿಗೆ ಹೋಗ್ತಾರೆ, ಅವರ ಹಬ್ಬಗಳನ್ನು ಆಚರಣೆ ಮಾಡ್ತಾರೆ. ನಾನು ಕೂಡ ನನ್ನ ಬಾಲ್ಯದ ಜೀವನದಲ್ಲಿ ಕ್ಯಾಥಲಿಕ್ ಇನ್ಸ್ಟಿಟ್ಯೂಷನಲ್ಲೇ ಪ್ರೈಮರಿ ಇರ್ಬೋದು, ಹೈಸ್ಕೂಲನ್ನು ನಾನು ಶಿಕ್ಷಣವನ್ನು ಪಡ್ಕೊಂಡವ. ಬಹಳಷ್ಟು ಜನ ಸ್ನೇಹಿತರು ನನ್ನ ಕ್ಯಾಥಲಿಕ್ ಸಂಬಂಧಪಟ್ಟು ನನ್ನಲ್ಲಿದ್ದಾರೆ. ನನ್ನ ಪರವಾಗಿ ಚುನಾವಣೆ ಪ್ರಚಾರ ಮಾಡಿದರೆ, ನನಗೆ ಮತವನ್ನು ಕೂಡ ಹಾಕಿದ್ದಾರೆ. ಇದರಿಂದಾಗಿ ನಾವು ಯಾವುದೇ ಧರ್ಮದ ಆಚರಣೆ ವಿರೋಧವಾಗಿ ನಾವಿಲ್ಲ. ಯಾರು ವಿನಾಕಾರಣ ಯಾವುದೇ ಎಂತ ಹೇಳ್ತಾರೆ, ಅನಗತ್ಯವಾಗಿ ವಿನಾಕಾರಣ ಒಂದು ಕೋಮಿಗೆ ಒಂದು ಅನ್ಯಾಯ ಮಾಡೋದಿದ್ದ ಅದನ್ನು ನಾವು ಸಹಿಸಲಿಕ್ಕೆ ಸಾಧ್ಯವಿಲ್ಲ. ಸರ್, ಇನ್ಫ್ಯಾಕ್ಟ್ ನಿಮ್ಮ ಸರ್ಕಾರ ಇದ್ದಂತಹ ಸಂದರ್ಭದಲ್ಲಿ ಅನುದಾನ ಸರಿಯಾದ ರೀತಿಯಲ್ಲಿ ಸಿಕ್ಕಿತ್ತಾ ಸರ್ ಕ್ಷೇತ್ರಕ್ಕೆ? ನಾನು ಆಗ ಶಾಸಕನಾಗಿರಲಿಲ್ಲ, ಆದರೆ ಈ ಹಿಂದಿನ ಶಾಸಕರು, ಹಿಂದಿನ ಸಚಿವರು ಭಾಳಷ್ಟು ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ. ಇವತ್ತು ಉಡುಪಿ ಯಾವ ರೀತಿ ಅಭಿವೃದ್ಧಿ ಆಗಿದೆ ಎಂಬುದು
ಜನರ ಬಾಯಲ್ಲಿ ನಾವು ಕೇಳಬೇಕು. ನಾನೊಬ್ಬ ಶಾಸಕನಾಗಿ ಹಾಗೆ ಆಗಿದೆ ಹೇಳೋದಕ್ಕಿಂತ ಇವತ್ತು ಬೇರೆ ಬೇರೆ ಊರಿನವ್ರ ಹತ್ರ ಕೇಳಿದ್ರೆ ಗೊತ್ತಾಗ್ತದೆ. ಏನು ಕನಸು ಇಟ್ಕೊಂಡಿದ್ದೀರಿ ಸರ್ ಉಡುಪಿಗಾಗಿ? ನೋಡಿ, ಇವತ್ತು ಶೈಕ್ಷಣಿಕವಾಗಿ ಭಾಳಷ್ಟು ಮುಂದೆ ಬಂದ ಜಿಲ್ಲೆ, ಧಾರ್ಮಿಕವಾಗಿರ್ಬೋದು, ಇವತ್ತು ಮೀನುಗಾರಿಕೆ ಕ್ಷೇತ್ರದಲ್ಲಿರ್ಬೋದು, ಮುಂದೆ ಒಂದು ಒಳ್ಳೆಯ ಮೆಡಿಕಲ್ ಕಾಲೇಜ್ ನಮ್ಮ ಜಿಲ್ಲೆಯಲ್ಲಿ ಭಾಳಷ್ಟು ಜನ ಇವತ್ತು ಡಾಕ್ಟರ್ಸ್ ಇಂಜಿನಿಯರ್ಸ್ಗಳನ್ನು ಕೊಟ್ಟ ಜಿಲ್ಲೆ. ಆದರೆ ಅವರಿಗೆ ಇವತ್ತು ಉದ್ಯೋಗದ ನಿಮಿತ್ತ ಅವ್ರು ಬೇರೆ ಬೇರೆ ರಾಷ್ಟ್ರಗಳಲ್ಲಿ ಬೇರೆ ಬೇರೆ ರಾಜ್ಯಗಳಿದ್ದಾರೆ. ಅದರಿಂದಾಗಿ ನಮ್ಮ ಜಿಲ್ಲೆಯಲ್ಲಿ ಕಲಿತ ವಿದ್ಯಾರ್ಥಿಗಳು ಡಾಕ್ಟರ್ಸ್ ಇರ್ಬೋದು, ಇಂಜಿನಿಯರ್ಸ್ ಇರ್ಬೋದು, IT BTಗಳನ್ನು ನಮ್ಮ ಭಾಗಕ್ಕೆ ಅವರ ಪ್ರಯೋಜನ ಸಿಗಬೇಕಾದ ದೃಷ್ಟಿಯಲ್ಲಿ ಒಂದು ಒಳ್ಳೆ ಎಂಪ್ಲಾಯ್ಮೆಂಟನ್ನು ಕ್ರಿಯೇಟ್ ಮಾಡೋ ರೀತಿಯಲ್ಲಿ ಒಂದು ಒಳ್ಳೆಯ IT ಪಾರ್ಕ್ ಇರ್ಬೋದು, ಒಂದು ಒಳ್ಳೆಯ ಸರ್ಕಾರಿ ಮೆಡಿಕಲ್ ಕಾಲೇಜ್, ಅದೇ ರೀತಿ ಪ್ರವಾಸೋದ್ಯಮಕ್ಕೆ ಭಾಳಷ್ಟು ವಿಪುಲ ಅವಕಾಶಗಳಿದೆ, ಅದರ ಅಭಿವೃದ್ಧಿ, ಇನ್ನೊಂದು ಕಡೆ ಮೀನುಗಾರಿಕೆ, ಇನ್ನೊಂದು ಕಡೆ ನಮ್ಮ ನಗರದ ಮೂಲಭೂತ ಸೌಕರ್ಯಗಳು, ಕುಡಿಯುವ ನೀರಿರ್ಬೋದು, ಡ್ರೈನೇಜ್ ಇರ್ಬೋದು. ಇನ್ನೊಂದು ದೊಡ್ಡ ಸಮಸ್ಯೆ ಏನಂದರೆ ಪ್ರತಿಯೊಂದು ನಗರಕ್ಕೆ ಹೋದಾಗ ಪಾರ್ಕಿಂಗ್ನ ಸಮಸ್ಯೆಗಳು. ಯಾಕೆಂದರೆ ದಿನದಿಂದ ದಿನಕ್ಕೆ ವಾಹನ ದಟ್ಟಣೆಗಳು ಜಾಸ್ತಿ ಆಗ್ಲಿಕ್ಕೆ ಹೋಗಿ ಇವತ್ತು ರಸ್ತೆಗಳು ಕಿರಿದಾದ ಸಂದರ್ಭದಲ್ಲಿ ಪಾರ್ಕಿಂಗ್ ಸಮಸ್ಯೆ. ಒಂದು ಒಳ್ಳೆಯ ರೀತಿಯ ಒಂದು 50 ವರ್ಷಕ್ಕೆ ಆಗುವಂಥ ಒಂದು ಪ್ಲ್ಯಾನ್ಗಳನ್ನು ಮಾಡಬೇಕು. ಆ ಮೂಲಕ ಊರಿನ ಅಭಿವೃದ್ಧಿಯ ಕನಸನ್ನು ಹೊಂದಿದ್ದೇನೆ. ಓಕೆ ಸರ್, ನೀವು ಬದುಕಲ್ಲಿ ಯಾವತ್ತು ಕಷ್ಟಗಳನ್ನು ನೋಡಿಲ್ವಾ ಅಂತ? ನೋಡಿ, ಮನುಷ್ಯ ಪ್ರತಿಯೊಬ್ಬನಲ್ಲಿ ಸುಖ ಕಷ್ಟಗಳಿರ್ತದೆ. ಕೆಲವರಿಗೆ ಅತಿ ದುಡ್ಡಿದ್ದವನಿಗೆ ಆ ದುಡ್ಡಿನ ಮೇಲೆ ಕಷ್ಟಗಳು ಬರ್ತದೆ, ಬಡವನಿಗೆ ಆ ಬಡತನದಲ್ಲಿ ಕೆಲವೊಂದು ಸುಖಗಳು ಸಿಗ್ತದೆ. ಅದರಿಂದಾಗಿ ಅಪ್ ಆ್ಯಂಡ್ ಡೌನ್ಸ್ ಇಟ್ ಇಸ್ ಎ ಕಾಮನ್ ಇನ್ ಎ ಲೈಫ್. ಸೊ ದ್ಯಾಟ್ ಅದನ್ನು ದುಡ್ಡು ಇದ್ದವನು ಸುಖದಲ್ಲಿರ್ತಾನೆ, ದುಡ್ಡಿಲ್ಲದವನು ಕಷ್ಟದಲ್ಲಿರ್ಬೋದು ಬೇಡ. ದುಡ್ಡಿದ್ದವನು ಭಾಳ ಕಷ್ಟವನ್ನು ಅನುಭವಿಸ್ತಿರ್ತಾನೆ, ದುಡ್ಡಿಲ್ಲದವ ಆ ಇದ್ದ ಸ್ವಲ್ಪ ಹಣದಲ್ಲಿ ಅದರಲ್ಲಿ ಕೂಡ ಖುಷಿಯನ್ನು ಅನುಭವಿಸಿದಂಥ ಉದಾಹರಣೆಗಳು ಭಾಳಷ್ಟಿದೆ. ಓಕೆ ಸರ್, ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಕರ್ನಾಟಕದಿಂದ ಎಷ್ಟು ಕ್ಷೇತ್ರಗಳನ್ನ ಬಿಜೆಪಿ ಗೆಲ್ಲುತ್ತೆ ಅಂತ? ಕರ್ನಾಟಕದಿಂದ ಇವತ್ತು ನಮ್ಮ ನೂತನ ಅಧ್ಯಕ್ಷರಾಗಿ ವಿಜೇಂದ್ರನವರು ಜವಾಬ್ದಾರಿ ತಗೊಂಡ ನಂತರ ಇವತ್ತು ಯುವ ಜನತೆಯಲ್ಲಿ ಹೊಸ ಉತ್ಸಾಹ, ಹೊಸ ಉರುಪುಗಳು ಬಂದಿದೆ. 28ಕ್ಕೆ 28 ಸ್ಥಾನವನ್ನು ಗೆಲ್ಲುವ ಮೂಲಕ ನರೇಂದ್ರ ಮೋದಿಯನ್ನು ಮತ್ತೊಮ್ಮೆ ಪ್ರಧಾನಿ ಮಾಡಲಿಕ್ಕೆ ನಮ್ಮ ಕರ್ನಾಟಕದಲ್ಲಿ ನಾವು ಶಕ್ತಿ ತುಂಬುವಂತೆ ಕೆಲಸ ಕಾರ್ಯಗಳನ್ನು ಮಾಡ್ತೇವೆ. ನನ್ನ ಜಿಲ್ಲೆಯಲ್ಲಿ 2.5 ಲಕ್ಷಕ್ಕೂ ಮಿಕ್ಕಿದ ಅಂತರದ ಲೀಡನ್ನು ನಾವು ಕೊಡ್ತೇವೆ. ಓಕೆ ಸರ್, ಬಟ್ ಕಾಂಗ್ರೆಸ್ ಹೇಳ್ತಾ ಇದೆ ಅವರು ಮಾಡಿಸಿರುವಂತಹ ಸರ್ವೆಗಳ ಪ್ರಕಾರ 20 ಕ್ಷೇತ್ರಗಳು ಬರುತ್ತಂತೆ. ನಾನು ಹೇಳಿದಲ್ಲ, ಈ ಸರ್ವೆ, ಆ ರಿಪೋರ್ಟು, ಕಾಂಗ್ರೆಸ್ ಅವರ ಹೇಳಿಕೆ ಬಗ್ಗೆ ನಾವು ಚರ್ಚೆ ಮಾಡೋದು ಬೇಡ. ಜನರ ತೀರ್ಪು, ಜನರು ಯಾವ ರೀತಿ ಡಿಸಿಷನ್ ಕೊಡ್ತಾರೆ ನಾಡ್ದು 24 ಮೇ ಅಥವಾ ಏಪ್ರಿಲ್ ಚುನಾವಣೆಯಲ್ಲಿ ಗೊತ್ತಾಗ್ತದೆ. ಓಕೆ ಸರ್, ಇನ್ಫ್ಯಾಕ್ಟ್ ಸಂಸತ್ನಲ್ಲಿ ಒಂದು ಘಟನೆ ನಡೀತು ನಿನ್ನೆ ಮೊನ್ನೆಯಿಂದ ಎಲ್ಲ ಸುದ್ದಿ ಆಗ್ತಾ ಇದೆ. ಪ್ರತಾಪ್ ಸಿಂಹ ಅವರನ್ನ ಟಾರ್ಗೆಟ್ ಮಾಡಲಾಗ್ತಾ ಇದೆಯಾ ಅಂತ? ನೋಡಿ, ಅದು ಟೂಲ್ ಕಿಟ್, ಕಾಂಗ್ರೆಸ್ನ ಟೂಲ್ ಕಿಟ್ ಅವರು ಸೃಷ್ಟಿ ಮಾಡಿದಂಥ ವಿಚಾರಗಳು. ಈಗ ಪ್ರತಾಪ್ ಸಿಂಹರು ಒಂದು ಒಳ್ಳೆಯ ಸಂಸದೀಪಟಿ. ಯಾರೊಬ್ಬ ಊರಿನವ ಬಂದಾಗ ಈಗ ನಮಗೆ ಒಳಗೆ ಹೋಗ್ಲಿಕ್ಕೆ ಪಾಸ್ ಕೊಡಿ, ಈಗ ನಾನು ಒಬ್ಬ ಶಾಸಕನಾಗಿ ನನ್ನ ಹತ್ರ ಬರ್ತಾರೆ, ನನ್ನ ಕ್ಷೇತ್ರದವರು ಬರ್ತಾರೆ. ಉದಾಹರಣೆಗೆ ನೀವೇ ಬಂದ್ರಿ, ನೀವೀಗ ನಮಗೆ ಹೊಸ ಪರಿಚಯ, ಪತ್ರಿಕೆಯಲ್ಲಿ ಫೋನಲ್ಲಿ ಮಾತಾಡಿದ್ರಿ, ನೀವು ಒಂದು ಪಾಸ್ ಕೇಳ್ತೀರಿ. ಆಗ ನಾವು ಪಾಸ್ ಕೊಡೋದಿದ್ರೆ ನಿಮಗೆ ಬೇಸರ ಆಗ್ತದೆ. ನಿಮ್ಮೊಟ್ಟಿಗೆ 5 ಜನ ಇರ್ತಾರೆ, ಆ ವ್ಯಕ್ತಿ ಯಾರು, ಆ ವ್ಯಕ್ತಿ ಬಗ್ಗೆ ನಾವು ತಿಳ್ಕೊಳ್ಳೋದಿಲ್ಲ. ಆದರೆ ಇದು ಸಂಸದರಿಗೆ ಇರ್ಬೋದು, ಶಾಸಕರಿಗೆ ಒಂದು ಪಾಠ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಅಂದರೆ ಮುಂದಿನ ದಿನಗಳಲ್ಲಿ ನಾವು ಪಾಸ್ ಕೊಡುವಾಗಿರ್ಬೋದು, ಯಾರನ್ನು ಆ ಬಗ್ಗೆ ಡೈರೆಕ್ಷನ್ಸ್ ಕೊಡುವಾಗ ಸ್ವಲ್ಪ ಹಿಂದೆ ಮುಂದೆ ನೋಡಬೇಕಾಗ್ತದೆ. ಸರ್, ಬೆಳಗಾವಿಯ ಅಧಿವೇಶನದಲ್ಲಿ ಭಾಗಿಯಾಗಿದ್ರಿ, ಏನೆಲ್ಲ ಕ್ಷೇತ್ರದ ಬಗ್ಗೆ ಗಮನ ಸೆಳೆಯುವಂಥ ಪ್ರಯತ್ನ ಆಯ್ತು ತಮ್ಮ ಕಡೆ? ಈಗಾಗಲೇ ಅದೇ ಹೇಳಿದಲ್ಲ, ಮೆಡಿಕಲ್ ಕಾಲೇಜ್ ಇರ್ಬೋದು, ನಮ್ಮ ಹಿಂದುಳಿದ ವರ್ಗದ ಹಾಸ್ಟೆಲ್ಗಳು, ಅಂದರೆ ವಿದ್ಯಾರ್ಥಿಗಳಿಗೆ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ, ಡಿಪ್ಲೊಮಾ ಕಾಲೇಜ್, ಕೃಷಿ ಕಾಲೇಜ್ ಸ್ಥಾಪನೆ ಬಗ್ಗೆ ಈಗ ಅಲ್ಲಿಟ್ಟಿದ್ದೀನಿ, ಮೀನುಗಾರಿಕೆ ಸಂಬಂಧಪಟ್ಟಂತೆ, ಊರಿನ ಅಭಿವೃದ್ಧಿಗೆ ರೋಡ್ಸ್ ಇರ್ಬೋದು, ಡೆವಲಪ್ಮೆಂಟ್ ವರ್ಕಿಗೆ ಈಗಾಗಲೇ ಸರ್ಕಾರದ ಗಮನವನ್ನು ತಂದಿದ್ದೇನೆ. ಅದರ ನಿರೀಕ್ಷೆಯಲ್ಲಿ ಇದ್ದೇವೆ. ಓಕೆ ಸರ್, ಇನ್ಫ್ಯಾಕ್ಟ್ ಕುಮಾರಸ್ವಾಮಿ ಅವರು ಒಂದು ಮಾತು ಹೇಳ್ತಾ ಇದ್ರು, ಮೇ ಆದಮೇಲೆ ಈ ಸರ್ಕಾರ ಇರೋದಿಲ್ಲ ಅಂತ. ಕೆಲವರು ಹೇಳ್ತಾ ಇದ್ರು ಡಿಸೆಂಬರ್ ಆದ್ಮೇಲೆ ಸರ್ಕಾರ. ನೋಡಿ, ಕುಮಾರಸ್ವಾಮಿ ಅವರು ಒಬ್ಬ ಹಿರಿಯ ರಾಜಕಾರಣಿ. ಅವರು ಆ ಬಗ್ಗೆ ಹೇಳಿಕೆ ಕೊಡಬೇಕಾದ್ರೆ ಆ ಬಗ್ಗೆ ಭಾಳಷ್ಟು ತಿಳಿದುಕೊಂಡು ಭಾಳಷ್ಟು ತಯಾರಿಗಳನ್ನು ಮಾಡಿ ಅವರು ಆ ಹೇಳಿಕೆಗಳನ್ನು ಕೊಡ್ತಾ ಇರ್ತಾರೆ. ಅದರಿಂದಾಗಿ ಕುಮಾರಸ್ವಾಮಿ ಅಂತ ಒಬ್ಬ ರಾಜಕಾರಣಿ, ಹಿರಿಯ ರಾಜಕಾರಣಿ, ಅನುಭವ ರಾಜಕಾರಣಿ ಹೇಳಿಕೆಯಲ್ಲಿ ಭಾಳಷ್ಟು ಸತ್ಯ ಇದೆ ಎಂಬುದು ನನ್ನ ಭಾವನೆ. ಸರ್, ಇನ್ಫ್ಯಾಕ್ಟ್ ಇದೇ ಕುಮಾರಸ್ವಾಮಿ ಅವರು ಹಿಜಾಬ್ ಬಗ್ಗೆ ಎಲ್ಲ ಮಾತಾಡ್ತಿದ್ದಂತಹ ಸಂದರ್ಭದಲ್ಲಿ ಬಿಜೆಪಿ ಕಡೆಯಿಂದ ತದ್ವಿರುದ್ಧವಾದಂತಹ ಕೌಂಟರ್ಗಳು ಬರ್ತಾ ಇತ್ತು. ನಾನು ಹೇಳಿದಲ್ಲ, ಅವರ ವಿಚಾರಗಳು ನಮ್ಮ ವಿಚಾರಗಳು ಬೇರೆ ಬೇರೆ ಇರ್ಬೋದು. ಇವತ್ತು ಅವರಿಗೆ ಗೊತ್ತುಂಟು, ದೇಶಕ್ಕೆ ಮೋದಿ ಮೋದಿ ಮೋದಿ, ವಿದೌಟ್ ಮೋದಿ ದೇಶದ ಅಭಿವೃದ್ಧಿ, ಪ್ರೋಗ್ರೆಸ್, ಡೆವಲಪ್ಮೆಂಟ್ ಆಗಲಿಕ್ಕೆ ಸಾಧ್ಯ ಇಲ್ಲ ಅಂತ. ಅದರಿಂದಾಗಿ ಅವರು ನರೇಂದ್ರ ಮೋದಿ ಬಗ್ಗೆ ಅವರನ್ನು ಪ್ರಧಾನಿ ಮಾಡಬೇಕೆಂಬ ಒಂದು ದೃಢವಾದ ನಿರ್ಧಾರಗಳನ್ನು ಮಾಡಿದ್ದಾರೆ. ಅದರಿಂದಾಗಿ ನರೇಂದ್ರ ಮೋದಿ ಅವರ ಜೊತೆಗೆ ಅವರು ನಿಲ್ಲುವಂಥ ಒಂದು ಎಲ್ಲ ವ್ಯವಸ್ಥೆಗಳು ಆಗ್ತದೆ. ಆ ಸಂದರ್ಭದಲ್ಲಿ ನಾವು ನರೇಂದ್ರ ಮೋದಿ ಅವರ ಪ್ರಧಾನಿಯನ್ನು ಇನ್ನೊಮ್ಮೆ ಆಗಬೇಕಂತ ಕನಸು ಕಾಣ್ತಿದ್ದವರು. ಅಷ್ಟೇ
ಯಾರೆಲ್ಲ ಸಹಕಾರ ಮಾಡ್ತಾರೆ ಅವ್ರ ಜೊತೆಗೆ ನಾವು ಕೂಡ ಕೈ ಜೋಡಿಸ್ತೀವಿ. ಪೊಲಿಟಿಕ್ಸ್ ನಲ್ಲಿ ಯಾರು ತುಂಬಾ ಇನ್ಸ್ಪೈರ್ ಆಗ್ತಾರೆ? ಪೊಲಿಟಿಕಲ್ಲಿ ಅಟ್ ಪ್ರೆಸೆಂಟ್ ನರೇಂದ್ರ ಮೋದಿ ಅವರು. ಅವ್ರನ್ನ ಹೊರತುಪಡಿಸಿದ್ರೆ ಸರ್? ನಮ್ಮ ಸಂಘದ ಸರಸಂಘ ಚಾಲಕರಾದ ಡಾಕ್ಟರ್ ಮೋಹನ್ ಭಾಗವತ್ ಅವರು. ಓಕೆ, ವೆಲ್, ಫೈನಲಿ ಕಾರ್ಯಕ್ರಮದ ಮುಖಾಂತರ ಏನು ಹೇಳೋದಕ್ಕೆ ಇಷ್ಟಪಡ್ತೀರಿ ಜನಕ್ಕೆ? ನೋಡಿ, ಕಾರ್ಯಕ್ರಮದ ಮೂಲಕ ಇವತ್ತು ಒಬ್ಬ ಜನಪ್ರತಿನಿಧಿಯಾಗಿದ್ದುಕೊಂಡು ಜನರು ನಮ್ಮ ಮೇಲೆ ವಿಶ್ವಾಸ ಇಟ್ಕೊಂಡು ನಮಗೆ ಆಶೀರ್ವಾದ ಮಾಡಿ ನಮ್ಮನ್ನು ಆಯ್ಕೆ ಮಾಡಿ ಕಳಿಸ್ತಾರೆ. ಜನರ ವಿಶ್ವಾಸವನ್ನು ಉಳಿಸಬೇಕು. ನಮ್ಮ ಮೇಲಿಟ್ಟ ಒಂದು ಪ್ರೀತಿಗೆ ಋಣಿಯಾಗಿದ್ದುಕೊಂಡು ಯಾವುದೇ ರೀತಿಯ ಅವರ ಗೌರವ, ನಮ್ಮ ಮೇಲಿಟ್ಟ ಗೌರವಕ್ಕೆ ಚ್ಯುತಿ ಬರದ ರೀತಿಯಲ್ಲಿ ನಾವು ಜನಪರವಾಗಿ ಕೆಲಸ ಕಾರ್ಯಗಳನ್ನು ಮಾಡಿ ಜನರ ಮನಸ್ಸನ್ನು ಗೆಲ್ಲುವಂತ ಕೆಲಸ ಕಾರ್ಯಗಳನ್ನು ಮಾಡಬೇಕು. ಥ್ಯಾಂಕ್ ಯು ಸೋ ಮಚ್. ಇದಿಷ್ಟು ಉಡುಪಿ ವಿಧಾನಸಭಾ ಕ್ಷೇತ್ರದ ಶಾಸಕರು ಯಶ್ಪಾಲ್ ಸುವರ್ಣ ಅವರ ಮಾತುಗಳು. ಅದೇನೇ ಇದ್ರೂ ಕೂಡ 2024 ಲೋಕಸಭಾ ಚುನಾವಣೆಯಲ್ಲಿ ಹೇಗೆ ಜನ ಉತ್ತರವನ್ನ ಕೊಡ್ತಾರೆ ಕಾಂಗ್ರೆಸ್ಸಿಗೆ ಅನ್ನುವಂಥದ್ದನ್ನ ಕಾದು ನೋಡಬೇಕು. ನೋಡ್ತಾ ಇರಿ ನ್ಯಾಷನಲ್ ಟಿವಿ. ನಾನು ಸೈಯದ್ ಹಿದಾಯತ್.